ಈ ಸಭೆಯಲ್ಲಿ ಮುಖ್ಯವಾಗಿ ಬಂಗಾರಪೇಟೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇತ್ತೀಚೆಗೆ ಮಳೆ ಅಭಾವದಿಂದ ಸುಮಾರು 60 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ತೊಂದರೆ ಈಗಾಗಲೇ ಇದೆ. ಆ ತೊಂದರೆಯನ್ನು ನೀಗಿಸಲು ಇವತ್ತು ನಾವು ಪರ್ಯಾಯವಾಗಿ ಗ್ರಾಮದಲ್ಲಿ ಲಭ್ಯವಿರತಕ್ಕಂಥ ರೈತರ ಬೋರ್ವೆಲ್ಗಳನ್ನು ಬಾಡಿಗೆ ಆಧಾರದ ಮೇಲೆ ಪಡೆದು ಆ ಮೂಲಕ ತುರ್ತಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇವತ್ತು ಕ್ರಮ ತಗೊಂಡಿದ್ದೀವಿ. ಮತ್ತು ಎಲ್ಲೆಲ್ಲಿ ಅಗತ್ಯತೆ ಇದೆಯೋ ಅಲ್ಲೆಲ್ಲ ಕಡೆ ಕೂಡ ಬೋರ್ವೆಲ್ಲನ್ನು ಬರೆದು ಆ ಮುಖಾಂತರ ಸಮಗ್ರವಾಗಿ ಕುಡಿಯುವ ನೀರು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ತಗೊಂಡಿದ್ದೀವಿ. ಎರಡನೇದಾಗಿ ಈಗಾಗಲೇ ಹೊಸದಾಗಿ ಸುಮಾರು 80 ಕಡೆ ಆರೋ ಫಿಲ್ಟರ್ಗಳನ್ನು ಹಾಕ್ತಾ ಇದ್ದೀವಿ. ಎಲ್ಲೆಲ್ಲಿ ಹಳೆ ಫಿಲ್ಟರ್ ರಿಪೇರಿ ಬರ್ತಿತ್ತು ಅವೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ಕಳೆದ ಒಂದು ಸಭೆ ತಗೊಂಡಿದ್ವಿ. ಅದಕ್ಕೆ ಕೆಲವು ರಿಪೇರಿ ಮಾಡಿದ್ದೀವಿ. ಉಳಿದಿರ್ತಕ್ಕಂಥದ್ದನ್ನು ಈ ಒಂದು ವಾರದಲ್ಲಿ ಪೂರ್ತಿ ಮಾಡಿ ಗ್ರಾಮೀಣ ಭಾಗ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡಬೇಕು ಅಂತ ಕೂಡ ಇವತ್ತು ಸಮಿತಿ ತೀರ್ಮಾನ ತಗೊಂಡಿದ್ದೀವಿ. ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಸುಮಾರು 52 ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಬಂದೋಗಿದೆ. ಕೆರೆಗಳಿಂದ ಕೂಡ ಬರ್ತಕ್ಕಂಥ ನೀರು ಕಡಿಮೆ ಆಗಿದೆ. ಹೀಗಾಗಿ ನಗರ ವ್ಯಾಪ್ತಿಯಲ್ಲಿ ಹೆಚ್ಚಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೋರಾಯಿತು. ಬಟ್ ನಾವೆಲ್ಲ ಕೂಡ ಈ ಸಭೆ ತೀರ್ಮಾನ ತಗೊಂಡು ಕೊಳವೆ ಬಾವಿಗಳನ್ನು ಕೊಡಿಸ್ಲಿಕ್ಕೆ ಅದಕ್ಕೆ ಈಗಾಗಲೇ ಹಿಂದೆ ನಾನು ಹತ್ತಿಗೆಕೊಪ್ಪ ಕೆರೆಯಲ್ಲಿ ಒಂದು ಪಂಪ್ ಹೌಸನ್ನು ಮಾಡಿ ಕೊಡಬೇಕು ಕೊಡಿಸಿದ್ದೇನೆ. ಸಾಧ್ಯವಾದರೆ ಹತ್ತಿಗೆಕೊಪ್ಪದಲ್ಲಿರ್ತಕ್ಕಂಥ ಮತ್ತೆ ಪಂಪ್ ಹೌಸ್ಗೆ ರಿನೋವೇಷನ್ ಮಾಡಿ ಅಲ್ಲಿಂದ ಮತ್ತೆ ಸಂಪಿಗೆ ನೀರು ತಗೊಳ್ಳೋದು ಕೂಡ ಕ್ರಮ ತಗೋಬೇಕು ಅಂತ ಹೇಳಿ ಇವತ್ತು ತೀರ್ಮಾನವನ್ನು ಮಾಡಿ, ಜೊತೆಗೆ ಇವತ್ತು ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಏನು ಮಳೆ ಆಧಾರಿತ ಬೆಳೆದಾಗಿರ್ತಕ್ಕಂಥ ರಾಗಿ, ಶೇಂಗಾ, ಅವರೆ, ತೊಗರಿ ಬಿತ್ತನೆ ಆಗಬೇಕಾಗಿತ್ತು. ಕೇವಲ ಇದುವರೆಗೂ ಕೂಡ 5% ಮಾತ್ರ ಬಿತ್ತನೆ. ಅಂದರೆ 95% ಭಾಗ ಬಿತ್ತನೆ ಆಗಿಲ್ಲ ಮಳೆ ಅಭಾವದ ಕಾರಣದಿಂದ. ಅದನ್ನು ಕೂಡ ಸರ್ಕಾರದ ಗಮನ ತರಲಿಕ್ಕೆ ಇವತ್ತು ನಾವು ತೀರ್ಮಾನ ತಗೊಂಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಇವತ್ತು ತೋಟಗಾರಿಕೆ ಕೃಷಿ ಇಲಾಖೆಯಲ್ಲಿ ಯಾವುದೇ ರಸಗೊಬ್ಬರ ಕೊರತೆ